ಇಯರ್ಸ್ 12 ವರ್ಷ ಆಯ್ತು ಕಾಲೇಜ್ ಒಳಗಡೆ ಕ್ಯಾಂಪಸ್ ಯಾವುದೇ ಕ್ಯಾಂಪಸ್ ಒಳಗಡೆ ಕಾಲಿಟ್ಟು. ಸೊ ಯು ಶುಡ್ ಬಿ ಥ್ಯಾಂಕ್ಫುಲ್ ಟು ಬೋತ್ ಯುವರ್ such a good facility here. Really thankful because back in our days, experiences to share. But more than that, I am here to give you reality of entrepreneurship. ಎಲ್ಲರೂ ಹೇಳ್ತಾರೆ ಗೊತ್ತು ಇಂಟ್ರಾಕ್ಟಿವ್ ಆಗಿರಬೇಕು ಅಂತ. Why is there a clear distinction? ಬಿಲ್ಡ್ ಮಾಡಿದ್ರೆ ಕಟ್ಟಿದ್ರೆ ಕಂಪನಿ ಈ ತರ ಕಟ್ಟಬೇಕು. ನಮ್ಮ ರೂರಲ್ ಏರಿಯಾಸ್ ಅಲ್ಲಿ ಈಗ ಸ್ಪೋರ್ಟ್ಸ್ ಗೆ ಜಾಸ್ತಿ ಯಾರು ಒತ್ತು ಕೊಡ್ತಾ ಇಲ್ಲ. ರೂರಲ್ ಅಂತಲ್ಲ, ಇನ್ ಜನರಲ್ ಲಾಸ್ಟ್ 15-20 ಇಯರ್ಸ್ ಇಂದ. ಬಟ್ ನಮ್ಮ ಮೆಟಲ್ ಟ್ಯಾಲಿ ಇನ್ನೂ ಅಲ್ಲೇ ಇದೆ. ಸೋಷಿಯಲ್ ಆಂಟರ್ಪ್ರಿನರ್ಶಿಪ್ ವೆಂಚರ್ ಗುಡ್. ಅದಕ್ಕೆಲ್ಲ ನನ್ನ ಪಾರ್ಟ್ ಆಫ್ felt that ಅಂದ್ಕೊಂಡೆ. That's good anyway. It's a good dream to have. Much safer bet than becoming an entrepreneur. And all of you started a business. Statistics says ನೀವು ಗೂಗಲ್ ಹಾಕಿದ್ರೆ 90% ಅನ್ನುತ್ತೆ, ಯಾಕಂದ್ರೆ ರಿಮೈನಿಂಗ್ ಡೋಂಟ್ ಗೆಟ್ ರಿಪೋರ್ಟೆಡ್. ದಟ್ ಇಸ್ ದ ಹಾರ್ಶ್ ರಿಯಾಲಿಟಿ ಟ್ರೂತ್. ಇಟ್ ಹ್ಯಾಸ್ ಬೀನ್ ದ ಕೇಸ್ ಸಿನ್ಸ್ ಟೈಮ್ ಇಮ್ಮೆಮೋರಿಯಲ್. ಅಂದ್ರೆ ವರ್ಷಾನ್ಗಟ್ಲೆ ಹಂಗೆ ಇದೆ. ಜಸ್ಟ್ ದಟ್ ಅದಕ್ಕೆ ಹೈಲೈಟು ಇದು ಸಿಕ್ಕಿರ್ಲಿಲ್ಲ. ಮೀಡಿಯಾ ತೋರಿಸ್ತಾರಲ್ಲ, ಎಷ್ಟೋ ಸಾವಿರ ಕೋಟಿಗೂ ಬೆಲೆ ಮಾಡಿದೆ, ಲಕ್ಷ ಕೋಟಿ. ಈಗ ಇಫ್ ಯು ಡೋಂಟ್ ವಾಂಟ್ ಟು ಬಿಕಮ್ ಅನ್ ಆಂಟರ್ಪ್ರಿನರ್, ಬಟ್ ಯು ಕ್ಯಾನ್ ಬಿ ಅನ್ ಆಂಟರ್ಪ್ರಿನರ್ ಇನ್ ಸ್ಪಿರಿಟ್. ಯಾವುದೇ ಕೆಲಸ ಮಾಡೋದ್ರಲ್ಲಿ ಇದು ನಂದೇ ಕಂಪನಿ, ನಂದೇ ಸ್ವಂತ ದಾರಿ ಇದ್ದಿದ್ರೆ ನಾನು ಹಿಂಗೆ ಮಾಡ್ತಾ ಇದ್ದೆ ಅನ್ನೋದು ಮಾಡಿದ್ರೆ ಯು ಮೈಟ್ ನಾಟ್ ಎಕ್ಸೆಲ್ ಇನ್ ಒನ್, ಯು ಮೈಟ್ ನಾಟ್ ಎಕ್ಸೆಲ್ ಇನ್ ಟು. ಇದಿಲ್ಲ ಅಂದ್ರೆ ಇನ್ನೊಂದು ಬಿಟ್ಟೋದ್ರೆ ಯು ವಿಲ್ ಎಕ್ಸೆಲ್ ಇನ್ ಸಮ್ ಫಾರ್ಮ್ ಆರ್ ದಿ ಅದರ್. ಅದು ಮಾಡಪ್ಪ ಎಲ್ಲರೂ ಅಂತ ನಿಮ್ಮ ಕಂಪ್ನಿ ಯಾರು ಕೆಲಸ ಮಾಡೋದು ಇರ್ತಾರೆ. ಎಲ್ಲರೂ ನಾನೇನಂತೆ ಮಾಡ್ತೀನಿ. ಯಾರೋ ಟ್ಯಾಲಿಗೆ ಎಂಟ್ರಿ ಮಾಡೋದಕ್ಕೆ ಟ್ಯಾಲಿ ಎಷ್ಟೊಂದು ಜನ ಬಂದಿದ್ರ ಕರೆಕ್ಟಾ? 20,000 22,000 ಲೈಸೆನ್ಸ್ ಅಂದ್ಬಿಟ್ಟು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹಾಕಿದ್ರ. ಬಿಗ್ಗೆಸ್ಟ್ ಗಿಫ್ಟ್ ದಟ್ ಆಂಟರ್ಪ್ರಿನರ್ಶಿಪ್ ಗಿವ್ಸ್ ಇಸ್ ಜಾಬ್ಸ್. They might try ಬೈಕ್ ಹೋಗೋದು, ಸಂಬಳ ಕಮ್ಮಿ ಜಾಸ್ತಿ ಇವಾಗಷ್ಟು ಇದು ಆಲ್ ದಟ್ ಮೈಟ್ ಹ್ಯಾಪನ್. And you can still choose to be humble. You have to be humble. My career I've been a sales person, technical sales person. ಓದಿದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ NIT ಬೆಳೆದಿದ್ದೆಲ್ಲ ಮೈಸೂರಲ್ಲೇ. ಸೇಲ್ಸ್ ಅಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ಇನಿಷಿಯಲಿ. ಅಂಡ್ ಅಲ್ಲಿಗೆ ಇಂಡಿಯಾದಿಂದ ಇಲ್ಲಿ ತಯಾರಿಸಿದಂಥ ಆಟೋಮೋಟಿವ್ ಪ್ರಾಡಕ್ಟ್ಸ್, ಕಾರ್ ಒಳಗಡೆ ಏನಾಗುತ್ತೆ, ಟ್ರ್ಯಾಕ್ಟರ್ ಒಳಗಡೆ ಏನಾಗುತ್ತೆ, ಕಾಂಪೋನೆಂಟ್ಸು. ಈ ಬಾನೆಟ್ ತೆಗೆದಾಗ ಏನೋ ಇರುತ್ತಲ್ಲ ಒಳಗಡೆ, ಯಾರು ತೆಗೆದಿದ್ರೆ ಯಾರು ಕಾರ್ ಬಾನೆಟ್ ತೆಗೆದು ನೋಡಲ್ಲ. ಹೊಸ ಕಾರ್ ನೋಡಿದಾಗ ಏನು ಫೀಚರ್ ಇದೆ, ಬ್ಲೂಟೂತ್ ಇದೆಯಾ, ಆ್ಯಪಲ್ ಕಾರ್ ಪ್ಲೇ ಇದೆ, ಆಂಡ್ರಾಯ್ಡ್ ಆಟೋ ಇದೆಯಾ. ಸೊ ಅದರಲ್ಲಿ ಎಷ್ಟೊಂದು ವಾಶ್ ಮಾಡೋದು, ಅದನ್ನ ಬೆಂಗಳೂರಲ್ಲಿ ತಯಾರಿಸಿ ಅದನ್ನ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದು. ಚಾಲೆಂಜ್ ಸ್ಟಾರ್ಟೆಡ್ ವಿತ್ ಲ್ಯಾಂಗ್ವೇಜ್. ನನ್ನ ಹೆಸರು ಹೇಳಕ್ ಬರ್ತಾ ಇರಲಿಲ್ಲ. NI ಸ್ಪೇಸ್ HAO ಸ್ಪೇಸ್ AKASHINT. ಆಮೇಲೆ ಮೇಲಲ್ಲೂ ಇನ್ನೂ ಗೊತ್ತಾಗಿಲ್ಲ. ಅವಾಗೆಲ್ಲ ಆ ಕಡೆಯಿಂದ ನೀ ಹಾವ್ ಮಿಸ್ಟರ್ ಆಕಾಶಿ, China is very ahead of us, 20-25 years ahead of us. ಎಲ್ಲರಿಗೂ ಯೂಶಲಿ ಒಬ್ರು ಪರ್ಸನಲ್ ಅಸಿಸ್ಟೆಂಟ್ ಅಥವಾ ಸೆಕ್ರೆಟರಿ ಅಂತ ಇರ್ತಾರೆ. ಒಂದು ಪೇಪರು, ಪ್ರೆಸೆಂಟೇಷನ್ನು ಎಲ್ಲಾನು ರೆಡಿ ಮಾಡಿ ಅವ್ರಿಗೆ ಕೊಡಬೇಕು. ಡೆಲಿವರ್ ಮಾಡೋದು ಅವ್ರು ಇಲ್ಲ ಅಂದ್ರೆ ಅವ್ರ ಜಾಗದಲ್ಲಿ ನೀವು ರೆಪ್ರೆಸೆಂಟ್ ಮಾಡಬೇಕು. ಡ್ರೀಮ್ ಜಾಬ್ ಫಾರ್ ಮಿ. ದ ಥಿಂಗ್ಸ್ ದಟ್ ಐ ಡಿಡ್ I never imagined, and probably never do it again in my life. I did that for about 1.5-2 years. Two of you, Mike idre, what is Niti Aayog, who is Niti Aayog? Anybody else? ಕಾಲೇಜಲ್ಲಿ ಯಾರೊಬ್ಬನ ಭಾಷಣ ಕೊಟ್ಟಿದ್ರು, ನನ್ನ ಸಪ್ತಗೆ ಅನ್ಸಿದ್ರೆ ದಟ್ ಇಸ್ ಮೈ ಜಾಬ್. ಮುಂಚೆ ಎಲ್ಲ ಕಾರ್ಗಳಲ್ಲೂ ABS ಇರ್ತಾ ಇರಲಿಲ್ಲ. ಏರ್ ಬ್ಯಾಗ್ ಇಸ್ ಅ ಸೇಫ್ಟಿ ಫೀಚರ್. ಆಕ್ಸಿಡೆಂಟ್ ಆದಾಗ ಬಲೂನ್ ಅಂತೀವಿ ಏರ್ ಬ್ಯಾಗ್ ಅನ್ನು. ಆಲ್ ಆಫ್ ಯುವರ್ ಜೆನ್ಸಿ, ಒನ್ ಥಿಂಗ್ ಪ್ರಾಬ್ಲಿ ದಟ್ ಇಸ್ ಕಾಮನ್ ಬಿಟ್ವೀನ್ ದ ಟೂ ಆಫ್ ಅಸ್ ಇಸ್ ಒಂದೇ ಕೆಲಸನ ನಮ್ಮ ಪೇರೆಂಟ್ಸ್ ಜನರೇಷನ್ ಅಥವಾ ನಿಮ್ಮ ಪೇರೆಂಟ್ಸ್ ಜನರೇಷನ್ 30 ವರ್ಷ ಮಾಡಿದ್ದಾರೆ. ಕರೆಕ್ಟಾ? ಐ ಥಿಂಕ್ ಸಮ್ ಪೇರೆಂಟ್ಸ್ ಆರ್ ಹಿಯರ್. ತಂದೆಗಳು, ತಾಯಿಗಳು ಎಲ್ಲರೂ ಇಟ್ ಟೇಕ್ಸ್ ರಿಯಲ್ ಎಫರ್ಟ್. ಇಟ್ಸ್ ನಾಟ್ ಈಸಿ. ನಮ್ಮ ತಂದೆನೂ ಅಷ್ಟೇ 1985-86 ಆಗೋ ಒಂದು ಫ್ಯಾಕ್ಟ್ರಿ ಸೇರ್ಕೊಂಡ್ರು. 2014 ಅವ್ರು ರಿಟೈರ್ ಆಗೋ ತನಕ 2-3-4 ವರ್ಷ ಆಗ್ತಾ ಇದ್ದಂಗೆನೆ ಇಟ್ ಸ್ಟಾರ್ಟ್ಸ್ ಟು ಬಿಕಮ್ ಬೋರಿಂಗ್. ಐ ಹರ್ಡ್ ಸಂಬಡಿ ಥ್ಯಾಂಕ್ ಯು ಮದುವೆ ಮಾತ್ರ ಒಂದೇ ಆಗಿ ಸರಿ ಅದನ್ನ ಮಾಡ್ಕೊಂಡು ಹೋಗ್ಬಿಡಿ. ಅಂಡ್ ಮೈ ಪೇರೆಂಟ್ಸ್ ಆರ್ ಸಪೋರ್ಟಿವ್. ಐ ಕ್ವಿಟ್ ಮೈ ಜಾಬ್. ಇಟ್ ವಾಸ್ ಇಮಿಡಿಯೇಟ್ ಶಾಕಿಂಗ್. ಸಚ್ ಅ ಸ್ಟೇಬಲ್ ಬಿಗ್ ಕಂಪನಿ MNC. ಯಾರಾದ್ರೂ CA ಫಾರ್ಮಲ್ ಇದ್ದು ಇದಕ್ಕಿದಂಗೆ ನೀವು ಕಾಮರ್ಸ್ ಬಿಟ್ಬಿಟ್ರೆ ಏನನ್ಸುತ್ತೆ? ಯಾರು ಬಿಟ್ಟರು, ಎಷ್ಟು ಚೆನ್ನಾಗಿತ್ತು, ಸ್ಟೆಬಿಲಿಟಿ ಇತ್ತು. ಐ ವಾಸ್ ವೆರಿ ಅಡಮೆಂಟ್. ಮಾಡಿದ್ರೆ ಇದೇ ಕಾಲೇಜಲ್ಲಿ ಮಾಡಬೇಕು ಅಂತ ಬೇಡ. ಬಟ್ ಐ ಕುಡಂಟ್ ಮೇಕ್ ಇಟ್. ಐ
I didn't get in the colleges that I wanted to. This is not in India. At a very weaker franchisee fee, very nominal. I took the franchisee of that. Who's break even, ನೀವೆಲ್ಲ break even ಅಂತಿದ್ರಲ್ಲ, break even ತಿಂಗಳಿಗೆ no profit, no loss. Break even ಅಂದ್ರೆ ನಮಗೆ ದುಡ್ಡು ಬರ್ತಾ ಇದೆ ಎಷ್ಟು ಕಸ್ಟಮರ್ಸ್ ಇಂದ, ಕೈಯಿಂದ ಎಷ್ಟು ದುಡ್ಡು ಹೋಗ್ತಾ ಇದೆ, ಅದಕ್ಕೆ ಬ್ರೇಕ್ ಇವನ್ ಅಂತಾರೆ. ಎಷ್ಟು ದುಡ್ಡು ಇತ್ತು ಅಷ್ಟೇ ದುಡ್ಡು ಇತ್ತು, ಈಗ ₹1 ಜಾಸ್ತಿ ಆಗಿಲ್ಲ, ₹1 ಕಮ್ಮಿ ಆಗಿಲ್ಲ. That break even point for me for the business was 90,000 rupees. ಯಾರು ಬೇರೆಯವ್ರ ದುಡ್ಡನ್ನು ಇದು ಮಾಡಿಲ್ಲ, ಸೇವಿಂಗ್ ಕಂಪ್ನಿಯಿಂದ ಅದರಲ್ಲೇ ಶುರು ಮಾಡಿದ್ದು, ಅದರಲ್ಲೇ ನಡೆಸಿದ್ದು. ಇಷ್ಟೊಂದೇ ಕೊಡ್ತೀರಾ, ಪೆಟ್ರೋಲ್ ಅಷ್ಟೇ ಸೇಲ್ ಮಾಡಕ್ಕೆ ಹೋಗಿ you will understand what we do is Bengaluru and Bangalore company. It's been 3-4 years. Again, I could have lost hope, faith in myself, telling ಏನು ಮಾಡೋಕ್ಕಾಗಲ್ಲ, ಏನಂತೀರಾ ಸ್ಟ್ಯಾಂಡಲ್ಲಿ ಯಾವ್ದು ಗೊತ್ತಿ ನಮ್ಮ ಕಾಲದಲ್ಲಿ ಶೆಡ್ಡು ಅನ್ನೋದು. Entrepreneurship and jobs, what drives me is knowledge. You watch random stuff on YouTube, on Netflix, especially a lot of documentary series. So I joined family business and yes, it's good to have ಓಡ್ತಾನೆ ಇರಬೇಕು, ನಾವು ಓಡೋದು ನಿಲ್ಲಿಸ್ತೀನಿ ಅನ್ನೋದು ಆಗದೇ ಇಲ್ಲ. It is a never ending journey. So that is what entrepreneurship is. You can get 100 ideas in your mind. Entrepreneurs and professionals are just starting their career. ಏನೋ ಮಾಡಬೇಕು, ಟ್ರೈ ಮಾಡಬೇಕು ಅಂತ. Don't quit your job. Do it after office hours so that you will have a stable income and at the same time you also have that satisfaction. ವರ್ಷ 30 ಲಕ್ಷ 40 ಲಕ್ಷ ಬರ್ತಾ ಇದೆ, ಇಷ್ಟೆಲ್ಲ ಮಾಡ್ಬಿಟ್ಟು ಕೊನೆಗೆ what do we all learn to aspire like typical middle class. What's the most difficult challenge you faced during your tenure? I think now I can tell this. ಅವ್ರದ್ದೆಲ್ಲ ಪರ್ಫಾರ್ಮೆನ್ಸ್ ಅಪ್ರೈಸಲ್, ಫಾರ್ ಎಕ್ಸಾಂಪಲ್ ನಿಮ್ದು ಟೆಸ್ಟ್ ಬರೀತಿರಲ್ಲ, ಎಷ್ಟು ಪ್ರಾಫಿಟ್ ಬಂದಿದೆ ಕೇಳ್ತಾರೆ, ಬರೀ ಕೇಳೋದಲ್ಲ, ಜಡಿತಾರೆ, ಸರಿನಾ? ಬರೀ ಕೇಳೋದಲ್ಲ, ಅವ್ರ ಎವ್ಯಾಲ್ಯೂಯೇಷನ್, ಅವ್ರ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಎಲ್ಲ ಸೀಕ್ರೆಟ್ ಆಗಿ ನಾನು ಮಾಡ್ಬೇಕಾಗಿದೆ. ಸೀನಿಯರ್ ವೈಸ್ ಪ್ರೆಸಿಡೆಂಟ್, ಜನರಲ್ ಮ್ಯಾನೇಜರ್, ಸೀನಿಯರ್ ಜನರಲ್ ಮ್ಯಾನೇಜರ್ ಎಲ್ಲ ಒಬ್ಬೊಬ್ರು ನನ್ನ ಸಂಬಳ ಇದ್ದಿದ್ದು 10 ಲಕ್ಷ, ಇವ್ರದೆಲ್ಲ 50, 60, 70 ಇರ್ತಾ ಇತ್ತು. In this world of reverse engineering, wherein any new innovation or product is easily copied within days, what according to you can help a company always stay ahead of their competition? I approach a new firm or business and I talk to them entirely. Well, let's say, since I give a lot of examples, ಅದೇ ಡೈರೆಕ್ಟ್ ಆಗಿ ಅವನ ಆನ್ಲೈನ್ ಸ್ಟೋರಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟ್ ಚೇಂಜ್ ಮಾಡಕ್ಕೆ ನೋಡ್ತಾನೆ, ಪ್ರಾಫಿಟ್ ಮ್ಯಾಕ್ಸಿಮಮ್ ಕೊಟ್ಟು ಒಂದು ಆ್ಯಂಗಲ್ ಚೇಂಜ್ ಮಾಡ್ಬಿಡು, ಒಂದು ಡೈಮೆನ್ಷನ್ ಚೇಂಜ್ ಮಾಡು, ಅವರು ತಿರ್ಗಾ ಪೇಟೆಂಟ್ ಹಾಕ್ಬೋದು. ಒನ್ ಪ್ರೈಮರಿ ರೀಸನ್ ಐ ವುಡ್ ಸೇ ಇಸ್ ಯು ನೀಡ್ ಟು ಹ್ಯಾವ್ ಅ ಕಂಟ್ರೋಲ್ ಆನ್ ಯುವರ್ ಕಾಸ್ಟ್. ನಾನು ಎಷ್ಟು ಖರ್ಚು ಮಾಡ್ತೀನಿ. ಇಫ್ ಯು ಕ್ಯಾನ್ ಸೆಲ್ ಆರ್ ಮೇಕ್ ದ ಸೇಮ್ ಪ್ರಾಡಕ್ಟ್ ಲೋವರ್ ದೆನ್ ಯುವರ್ ಕಾಂಪಿಟೇಟರ್, ದಟ್ ಇಸ್ ಹಾಫ್ ದ ಬ್ಯಾಟಲ್. And the least that you have to do it for a subsidiary is you need to. Now, just to have a healthy competition, I have created second PU as the competitor of first PU. All the programs that we design means to help you get a glimpse of the real world in which you will be going into. I can tell you that it was just 1% that differentiated. Nothing to be disheartened, all of it did a great job.